ಎಲ್ರಿಗೂ ನಮಸ್ಕಾರ. ವೆಟ್ಸ್ ಕುಕಿಂಗ್ಗೆ ನಿಮಗೆಲ್ಲ ಸ್ವಾಗತ. ನನ್ನ ಇವತ್ತಿನ ರೆಸಿಪಿ ಒಣ ಮೀನಿನ ಚಟ್ನಿ. ನಾನಿಲ್ಲಿ ಬಂಗುಡೆ ಮೀನನ್ನು ತಗೊಂಡಿದ್ದೇನೆ. ಗಂಜಿ ಊಟ ಮಾಡಲಿಕ್ಕೆ ಒಣ ಮೀನಿನ ಚಟ್ನಿ ಒಳ್ಳೆ ಕಾಂಬಿನೇಷನ್. ಇದನ್ನು ತುಳುನಾಡಿನಲ್ಲಿ ಬಹಳ ಹಿಂದಿನ ಕಾಲದಿಂದ ಕೂಡ ಮಾಡ್ತಾ ಬಂದಿದ್ದಾರೆ. ಇದನ್ನು ಕಾಯಿಮೆಣಸು ಕೂಡ ಹಾಕಿ ಮಾಡ್ತಾರೆ. ನಾನಿಲ್ಲಿ ಕೆಂಪು ಮೆಣಸು ಯೂಸ್ ಮಾಡಿದ್ದೇನೆ. ಬನ್ನಿ ನೋಡೋಣ ಹೇಗೆ ಮಾಡೋದಂತ. ಮೊದಲಿಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾವು ಹುರ್ಕೋಬೇಕು. 1 ದೊಡ್ಡ ಚಮಚ ಕೊತ್ತಂಬರಿ ಬೀಜ, 1 ಚಿಕ್ಕ ಚಮಚ ಜೀರಿಗೆ, 1 ಚಿಟಿಕೆಯಷ್ಟು ಸಾಸಿವೆ, 1 ಚಿಟಿಕೆಯಷ್ಟು ಮೆಂತೆಕಾಳು, 1 ಚಿಟಿಕೆಯಷ್ಟು ಓಮಕಾಳು, ಒಂದು 4-5 ಕಾಳುಮೆಣಸು, ಒಂದು 4 ಕೆಂಪು ಮೆಣಸನ್ನು ಹಾಕ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ತೆಂಗಿನೆಣ್ಣೆನ ಹಾಕಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಈಗ ಇದು ಆಯಿತು. ಇದನ್ನು ತೆಗೆಯುವ. ಈಗ ಒಣ ಮೀನನ್ನು ಸ್ವಲ್ಪ ಕಾಯಿಸಬೇಕು. ನಾನಿಲ್ಲಿ ಗ್ಯಾಸ್ಗೆ ಹೀಗೆ ಇಟ್ಟು ಇದನ್ನು ಕಾಯಿಸ್ತಾ ಇದ್ದೇನೆ. ಸ್ವಲ್ಪ ಹೀಗೆ ಪ್ರೆಸ್ ಮಾಡ್ತಾ ಇದನ್ನು ಕಾಯಿಸಬೇಕಾಗ್ತದೆ. ನೋಡಿ, ಸರಿಯಾಗಿ 2 ಸೈಡಲ್ಲಿ ಕೂಡ ಚೆನ್ನಾಗಿ ಕಾಯಿಸಬೇಕು. ಸರಿಯಾಗಿ ಇದರಲ್ಲಿ ಒಳ್ಳೆ ಪರಿಮಳ ಬರುವವರೆಗೆ ಇದನ್ನು ಕಾಯಿಸಬೇಕು. ನೋಡಿ, ಈಗ ಇದು ಆಯಿತು. ನಾನಿಲ್ಲಿ ಎಲ್ಲ ಹುರಿದಿಟ್ಟಂತಹ ಮಸಾಲೆನ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೇನೆ. ಸ್ವಲ್ಪ ಅರಶಿನ ಪುಡಿ, ಒಂದು ಅರ್ಧ ನಿಂಬೆ ಗಾತ್ರದಲ್ಲಿ ಹುಣಸೆ ಹುಳಿ, ಒಂದು 10 ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ. ಇದನ್ನು ಒಮ್ಮೆ ಪುಡಿ ಮಾಡುವ. ಈಗ ಇದಕ್ಕೆ ಸ್ವಲ್ಪ ತುರಿದಿಟ್ಟಂಥ ತೆಂಗಿನಕಾಯಿನ ಹಾಕ್ತಾ ಇದ್ದೇನೆ. ಇದನ್ನು ಸ್ವಲ್ಪ ಒಂದು ಸುತ್ತು ತಿರುಗಿಸಿದರೆ ಸಾಕು. ನೋಡಿ, ಇಷ್ಟು ಸಾಕು, ಜಾಸ್ತಿ ಪುಡಿ ಮಾಡಲಿಕ್ಕೆ ಇಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣಗೆ ಕಟ್ ಮಾಡಿದ ಈರುಳ್ಳಿನ ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ನೋಡಿ, ಕಾಯಿಸಿದ ಮೀನಿಗೆ ನಾನಿಲ್ಲಿ ನೀರನ್ನು ಹಾಕಿ ಇದನ್ನು ಸ್ವಲ್ಪ ತೊಳಿಬೇಕು. ಸ್ವಲ್ಪ ಉಪ್ಪು ಕೂಡ ಹೋಗ್ತದೆ, ಹಾಗೆಯೇ ಕ್ಲೀನ್ ಕೂಡ ಆಗ್ತದೆ. ನೋಡಿ, ಹೀಗೆ ತೊಳೆಯುವಾಗ ಇದರ ಸಿಪ್ಪೆ ಕೂಡ ಸ್ವಲ್ಪ ಹೋಗ್ತದೆ. ಇದನ್ನು ಸರಿಯಾಗಿ ಕ್ಲೀನ್ ಮಾಡಬೇಕು. ನೋಡಿ, ಈಗ ಇದು ಕ್ಲೀನ್ ಮಾಡಿ ಆಯಿತು. ಸಿಪ್ಪೆ ಕೂಡ ತೆಗೀಲಿಕ್ಕೆ ಬರ್ತಾ ಇದೆ. ನೋಡಿ, ಈಗ ಇದನ್ನು ಸಣ್ಣ ಸಣ್ಣ ತುಂಡು ಮಾಡಿ ಚಟ್ನಿ ಪುಡಿಗೆ ಹಾಕ್ತಾ ಇದ್ದೇನೆ. ಇದರ ದೊಡ್ಡ ಮುಳ್ಳು ಇದ್ದರೆ ಹೀಗೆ ತೆಗೀಲಿಕ್ಕೆ ಕೂಡ ಬರ್ತದೆ, ಇಲ್ಲಾಂದರೆ ಹೀಗೆ ಕೂಡ ಹಾಕ್ಬೋದು. ನಾನಿಲ್ಲಿ ಇದನ್ನು ತೆಗೀತಾ ಇದ್ದೇನೆ. ನಂತರ ಸಣ್ಣ ಸಣ್ಣ ಕಟ್ ಮಾಡಿ ಇದನ್ನು ಚಟ್ನಿ ಪುಡಿಗೆ ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನು ಕೂಡ ಒಮ್ಮೆ ಮಿಕ್ಸ್ ಮಾಡುವ. ನೋಡಿ, ತುಳುನಾಡ ಶೈಲಿಯಲ್ಲಿ ಒಣ ಬಂಗುಡೆ ಮೀನಿನ ಚಟ್ನಿ ರೆಡಿ ಆಯಿತು. ತುಂಬ ಈಸಿಯಾಗಿ ಮಾಡಬಹುದು. ಇದನ್ನು ಗಂಜಿಯೊಟ್ಟಿಗೂ ಸರ್ವ್ ಮಾಡಬಹುದು, ಇಲ್ಲಾಂದರೆ ದಾಲ್ ರೈಸ್ ಒಟ್ಟಿಗೂ ಸರ್ವ್ ಮಾಡಬಹುದು. ನೀವು ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಹಾಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.